ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬರೋ ತಡ ಆಗೋಯ್ತು. ಹಸ್ಬೆಂಡ್ ಏನಂತಾರೋ ಏನೋ. ದೇವ್ರೆ, ನೀನು ನನ್ನನ್ನು ಕಾಪಾಡಬೇಕು ಪ್ಲೀಸ್. ಹಸ್ಬೆಂಡು ಕ್ಷಮಿಸಿ, ಬರೋದು ತಡ ಆಗೋಯ್ತು. ನಿಮ್ಮನ್ನ ನೀವ್ ಏನ್ರಿ ಅನ್ಕೊಂಡಿದ್ರ? ನಿಮ್ಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಬೇಕಾದಾಗ ಬರ್ತೀರಾ, ಬೇಕಾದಾಗ ಹೋಗ್ತೀರಾ. ಇದನ್ನೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಛತ್ರ ಅನ್ಕೊಂಡಿದ್ದೀರಾ? ಇಷ್ಟೊತ್ತಲ್ಲಿ ಬೇಕಾ ಬಿಟ್ಟು ಓಡಾಡ್ತಾ ಇದೀರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ನೀವಿಲ್ಲಿ ಚೆನ್ನಾಗಿರ್ತೀರಾ, ಕಾಳಜಿಯಿಂದ ನೋಡ್ಕೋತೀವಿ ಅಂತ ನಿಮ್ ತಂದೆ ತಾಯಿ ನಂಬಿರ್ತಾರೆ. ಆದ್ರೆ ನೀವ್ ಆಡಿದ್ದೆ ಆಟ ಅಂತ ಮೆರೀತೀರಾ. ಇದೇ ಕೊನೆ. ಇನ್ನೊಂದ್ಸರ್ತಿ ಮನೆ ಬಾಗ್ಲಾಚೆ ಕಾಲಿಡಬಾರ್ದು ನೀವು. ಬಿಡಿಸ್ಬೇಕಲ್ವಾ? ಅಳ್ತಿದ್ದೀರಾ? ಮ್ಯಾನೇಜ್ಮೆಂಟ್, ನೀವು ನನ್ನ ಈ ಥರ ಬೈದ್ರೆ ನಗೋಕ್ಕಾಗುತ್ತಾ? ಆಯ್ತು, ಅಳ್ಬೇಡಿ ಬಿಡಿ. ನಾನು ಈ ತರ ಬೈತೀನಿ ಅಂತ ಅಂದ್ಕೊಂಡಿದ್ರಿ ತಾನೆ? ಅಂದ್ರೆ ನೀವು ಇಷ್ಟೊತ್ತು ಬೈದಿದ್ದು ಕೋಪದಿಂದ ಅಲ್ವಾ? ಇಲ್ಲ ರೀ, ನಿಮ್ಮೇಲೆ ನನ್ ಕೋಪ ಇಲ್ಲ. ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ ನನಗೆ. ಯಾಕ್ರಿ ನಾನು ಹೋಗಕ್ ಬಿಡ್ಲಿಲ್ವಲ್ಲ. ನೋಡು, ನೀನ್ ಅನ್ಕೊಂಡಿದ್ದೆಲ್ಲ ಉಲ್ಟಾಗೋಯ್ತು. ನೋಡೆ, ಉದ್ದೇಶ ಸರಿಗಿದ್ರೆ ಕರ್ಮ ಕೈ ಬಿಡಲ್ಲ, ಉದ್ದೇಶ ಸರಿಗಿಲ್ದಿದ್ರೆ ಕರ್ಮ ಕಾಣದೆ ಬಿಡಲ್ಲ. ಏಕ್ರಿ ತಪ್ಕೊಂಡ್ರಿ? ನೀವು ಅಷ್ಟು ಸಲ ಫೋನ್ ಮಾಡ್ಬಿಟ್ಟು ಬೇಗ ಬನ್ನಿ ಅಂದ್ರೂ ನಂಗೆ ಬರೋಕ್ಕಾಗಲಿಲ್ಲ. ನೀವು ಕೋಪ ಮಾಡ್ಕೊಂಡಿರ್ತೀರಾ, ಬೈತೀರಾ ಅಂತ ಅಂದ್ಕೊಂಡೇ ಬಂದೆ. ಹಾಗೆ ಬೈದ್ರಿ, ಅದಕ್ಕೆ ಅಳು ಬಂದ್ಬಿಡ್ತು. ಆದರೆ ಅದಾದಮೇಲೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರಲ್ವ, ನಿಮ್ಮ ಮೇಲೆ ಅಭಿಮಾನ ಇನ್ನೂ ಜಾಸ್ತಿ ಆಗೋಯ್ತು. ಕ್ಷಮೆ ಅನ್ನೋದು ಒಂದು ವಿಶೇಷವಾದ ಔಷಧಿ. ಅದರಿಂದಾನೇ ಮನ್ಸಿಗಾಗಿರೋ ಕಾಯಿನ ವಾಸಿ ಮಾಡಕ್ ಸಾಧ್ಯ. ನಿಮ್ಮ ಮಾತು ಮೆಚ್ಚಿದೆ ಹಸ್ಬೆಂಡ್. ಸರಿ, ಹೇಳ್ದೆ ಕೇಳ್ದೆ ಎಲ್ಲೋಗಿದ್ರಿ? ಮನೇಲಿರಿ, ರೆಸ್ಟ್ ಮಾಡಿ ಅಂತ ಹೇಳಿದ್ದೆ ತಾನೆ? ಹ್ಞೂ ಹಸ್ಬೆಂಡು, ನೀವು ಹೇಳಿದ್ರಿ. ಆದರೆ ಹೊಸ ಅಂಗಡಿ ಮಾಡಿದ್ದೀನಲ್ವಾ, ತುಂಬ ಕೆಲಸ ಇತ್ತು. ಓ, ಯಾವಾಗ ಅಂಗಡಿ ಮಾಡಿದ್ರಿ? ಹೇಳಲೇ ಇಲ್ಲ. ಹಸ್ಬೆಂಡು ಯಾಕೆ ಹೇಳಿಲ್ಲ? ಮನೇಲಿ ಎಲ್ರಿಗೂ ಗೊತ್ತು. ನಿಮ್ಗೆ ಹೇಳ್ದೆ ಇರ್ತೀನ? ಅವತ್ತೇ ಹೇಳ್ದೆ, ನೀವೇ ದಿವಸ ಆಫೀಸು ಅಂತ ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಹೌದಾ? ಯಾವ ಏರಿಯಾದಲ್ಲಿ ಮಾಡಿದಿರ ಅಂಗಡಿ? ಯಾಕ ಕೆಂಗೇರಿ. ಅಷ್ಟು ದೂರನಾ? ಹ್ಞೂ, ಅದಕ್ಕೆ ಬರೋದು ತಡ ಆಗೋಯ್ತು. ಸಾರಿ ಹಸ್ಬೆಂಡು. ಇರ್ಲಿ, ನೆಕ್ಸ್ಟ್ ಟೈಮ್ ಈ ಥರ ಲೇಟ್ ಮಾಡಬೇಡಿ. ಬೇಗ ಹೋಗಿ ಬೇಗ ಬನ್ನಿ ಮನೆಗೆ.